ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇದುವರೆಗೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ತರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿಂದು ಟಾಪಿಕ್ ಯಾವುದು ಅಂತಂದ್ರೆ ಯೋಜಿಸುವಿಕೆ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಹೇಳಿ. ನಮ್ದು ಎವ್ರಿ ಡೇ ಲೈಫ್ ಒಳಗ್ ನಾವು ನಮ್ ಕೆಲಸಗಳಿಗೆ ಸಂಬಂಧಪಟ್ಟಂಗ ಅಥವಾ ನಮ್ ಭವಿಷ್ಯಕ್ಕೆ ಸಂಬಂಧಪಟ್ಟಂಗ ನಾವು ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀವಿ. ಆ ಯೋಚನೆಯನ್ನ ನಾವೊಂದು ಯೋಜನೆ ತಯಾರು ಮಾಡಿದಾಗ ಆ ಯೋಜನೆ ನಮ್ ಭವಿಷ್ಯಕ್ಕೆ ಏನಾಗುತ್ತೆ ಅಂದ್ರೆ ಬುನಾದಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಏನಂತಂದ್ರೆ ಒಂದು ವ್ಯವಹಾರ ಅಂತ ಬಂದಾಗ ಅಲ್ಲಿ ಎವ್ರಿ ಡೇ ಇರ್ಬೋದು ಅಥವಾ ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಇಯರ್ ಹೊಸ ಪ್ಲಾನ್ ಗಳು ನಡೀತಾನೆ ಇರ್ತಾವು. ಆ ಪ್ಲಾನ್ ಗಳ ಪ್ರಕಾರ ಕೆಲಸಗಳನ್ನ ಮಾಡಿಸ್ತಾನೆ ಇರ್ತಾರ. ಆ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಯೋಜನೆಯನ್ನ ತಯಾರು ಮಾಡ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅದ ಅನ್ನೋದನ್ನ ಈಗ ಒಂದ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಯೋಜಿಸುವಿಕೆ ನಿರ್ದೇಶನಗಳನ್ನ ನೀಡುತ್ತದೆ ಅಂತ ಹೇಳಿ. ಪ್ಲಾನಿಂಗ್ ಪ್ರೊವೈಡ್ ದ ಡೈರೆಕ್ಷನ್ ಅಂತ ಹೇಳಿ. ಯಾವುದೇ ಒಂದು ಪ್ಲಾನ್ ಅನ್ನು ನಾವು ತಯಾರು ಮಾಡೋದ್ರಿಂದ ನಮ್ಗೆಲ್ಲ 5 ಕ್ವಶನ್ಸ್ ಆನ್ಸರ್ ಸಿಗುತ್ತೆ. ಮೊದಲೇದೇನು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿ. ಯಾವ್ದೋ ಒಂದು ನಿರ್ದಿಷ್ಟ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ಕೆಲಸ ಯಾವ್ದು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕು. ಫಸ್ಟ್ ಅದು ವಾಟ್ ಅಥವಾ ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಮತ್ತೇನಂದ್ರ ಯಾವಾಗ ಮಾಡ್ಬೇಕು ಅಂತೇಳಂದ್ರೆ ಅದ್ರ ಟೈಮಿಂಗ್ಸ್, ಅದು ಡೇಟ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ದಿನ ಇರ್ಬೋದು, ಯಾವಾಗ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ಬೇಕಾಗುತ್ತೆ ನಾವು. ಮತ್ತು ವೇರ್, ಎಲ್ಲಿ ಮಾಡ್ಬೇಕು ನಾವು ಆ ಕೆಲಸವನ್ನ ಅಂತನ್ನುವಂಥದ್ದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಹೇಗ್ ಮಾಡ್ಬೇಕು ನಾವು ಆ ಕೆಲಸವನ್ನ ಅನ್ನೋಂಥದ್ದು ನಿರ್ಧಾರ ಮಾಡ್ಬೇಕು. ಅದಾದ ನಂತರ ಯಾರು ಆ ಕೆಲಸವನ್ನ ಮಾಡ್ಬೇಕು ಅನ್ನೋಂಥ ಒಂದು ಡಿಸಿಷನ್ ತಗೋಬೇಕು. ಈ 5 ವಿಷಯಕ್ಕೆ ಸಂಬಂಧಪಟ್ಟಂಗ ಒಂದು ನಿರ್ದಿಷ್ಟ ಕೆಲಸಕ್ಕೆ ರಿಲೇಟೆಡ್ ಇರೋಂಗ ನಾವು ಮೊದಲೇ ಅದಕ್ಕೆ ಸಂಬಂಧಪಟ್ಟಿರುವಂತ ನಿರ್ಧಾರವನ್ನ ತೆಗೆದುಕೊಳ್ಳದೆ ಯೋಜಿಸುವಿಕೆ ಅಂತ ಹೇಳ್ತೀವಿ. ಇವೆಲ್ಲಾ ನಿರ್ಧಾರಗಳನ್ನ ನಾವು ಮೊದಲೇ ತಗೋದ್ರಿಂದ ಆ ಕೆಲಸಗಳನ್ನ ಮಾಡುವಂತ ಸಂದರ್ಭ ಬಂದಾಗ ಆ ಒಂದು ಪ್ಲಾನ್ ಏನ್ ಮಾಡಿರ್ತೀವಿ ನಾವು ಮೊದಲೇ, ಆ ಪ್ಲಾನಿಂಗ್ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಇಟ್ ಶೋಸ್ ದ ಡೈರೆಕ್ಷನ್ ಅಂತ ಹೇಳ್ಬೋದು. ಅದು ಒಂದು ದಾರಿ ತೋರಿಸ್ತದೆ ನಮ್ಗೆ ಹೆಂಗ್ ಮಾಡ್ಬೇಕು ಕೆಲಸನ, ಎಲ್ಲಿ ಮಾಡ್ಬೇಕು, ಯಾರು ಮಾಡ್ಬೇಕು, ಆಮೇಲೆ ಯಾವ ರೀತಿ ಮಾಡ್ಬೇಕು ಅನ್ನೋಂತ ಒಂದು ನಿರ್ದೇಶನವನ್ನ ಯೋಜಿಸುವಿಕೆ ಕೊಡ್ತದೆ ಅಂತ ಹೇಳಿ. ಆ ಕಾರಣಕ್ಕೆ ನಾವು ಯೋಜನೆಗಳನ್ನ ತಯಾರು ಮಾಡ್ಲೇಬೇಕು ಅಂತ. ಇನ್ನು ಸೆಕೆಂಡ್ ಅನ್ನು ಯೋಜಿಸುವಿಕೆ ಅನಿಶ್ಚಿತತೆ ಅಪಾಯಗಳನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳಿ. ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ ಅಂತ ಹೇಳಿ. ನಾವ್ ಯಾವ್ದೇ ಒಂದು ಪ್ಲಾನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಭವಿಷ್ಯದೊಳಗೆ ಆಗ್ತಕ್ಕಂತ ಅಪಾಯಗಳನ್ನ ನಮ್ಗೆ ತಡಿಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲದೆ ಇರ್ಬೋದು. ಬಟ್ ಭವಿಷ್ಯದೊಳಗೆ ಏನ್ ಅಪಾಯಗಳಾಗ್ತಾವೋ ಅದನ್ನ ಎದುರಿಸ್ಲಿಕ್ಕೆ ನಮ್ಗೆ ಬೇಕಾದಂತ ಸಿದ್ಧತೆಗಳನ್ನ ನಾವು ಮಾಡ್ಕೋಬಹುದು ಅಂತ ಹೇಳಿ. ಈಗ ಸದ್ಯಕ್ಕೆ ನಮ್ದು ಒಂದು ಕಂಪನಿ ಪ್ರಾಡಕ್ಟ್ ಗೆ ಒಳ್ಳೆ ಮಾರ್ಕೆಟಿಂಗ್ ಇರ್ಬೋದು, ಬಟ್ ಭವಿಷ್ಯದೊಳಗೆ ಹಂಗೆ ಇರ್ತದೆ ಅಂತ ಹೇಳುವಂತ ಸಾಧ್ಯತೆ ಇರಲ್ಲ. ಅಂತ ಸಂದರ್ಭಗಳಲ್ಲಿ ಇನ್ ಕೇಸ್ ಮಾರ್ಕೆಟ್ ಡೌನ್ ಆಯ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತ. ಅಥವಾ ಕಾಂಪಿಟೇಷನ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ನಾವ್ ಯಾವ ತರ ಆಫರ್ಗಳನ್ನ ಬಿಡುಗಡೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತ. ಅಥವಾ ನಮ್ ಸೇಲ್ಸ್ ಅನ್ನ ನಾವ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು ಅಂತ ನಾವು ಮೊದಲೇ ಪ್ಲಾನ್ ಮಾಡಿ ರೆಡಿ ಇಟ್ಕೊಂಡಿದ್ವಿ ಅಂತಂದ್ರೆ ಅಂತ ಒಂದು ಸಿಚುವೇಶನ್ ಬಂದಾಗ ಆ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿ ನಮ್ಗೆ ಆಗ್ತಕ್ಕಂತ ನಷ್ಟವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಯೋಜಿಸುವಿಕೆ ನಮ್ಗ ಆದಷ್ಟು ನಮ್ಗ ಭವಿಷ್ಯದೊಳಗೆ ಆಗ್ತಕ್ಕಂತ ಅಪಾಯಗಳಿಂದ ನಮ್ಗೆ ಆಗುವಂತ ನಷ್ಟವನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಕೈತೆ ಅಂತ ಹೇಳಿ. ಇನ್ನ ಥರ್ಡ್ ಒಂದು ಯೋಜಿಸುವಿಕೆ ಅತಿ ವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳಿ. ಪ್ಲಾನಿಂಗ್ ರೆಡ್ಯೂಸಸ್ ದ ಓವರ್ಲೋಪಿಂಗ್ ಅಂಡ್ ಅನ್ನೆಸೆಸರಿ ಆಕ್ಟಿವಿಟೀಸ್ ಅಂತ ಹೇಳಿ. ಒಂದು ಯೋಜನೆಯನ್ನ ಅಥವಾ ನಾವು ಪ್ಲಾನ್ ನ ರೆಡಿ ಮಾಡೋದ್ರಿಂದ ಮತ್ತೊಂದು ನಮ್ಗೆ ಏನ್ ಬೆನಿಫಿಟ್ ಅದಪ್ಪ ಅಂತಂದ್ರ ನಾವ್ ಯಾವ್ದೇ ರೀತಿ ಅನ್ನೆಸೆಸರಿ ಆಕ್ಟಿವಿಟೀಸ್ ಮಾಡ್ಲಾರ್ದಂಗ ಏನ್ ಇಂಪಾರ್ಟೆಂಟ್ ವರ್ಕ್ ಅದನ್ನ ಅದ್ರ ಕಡೆಗೂ ಫೋಕಸ್ ಮಾಡೋ ರೀತಿಯೊಳಗೆ ನಮ್ ಯೋಜನೆ ಏನ್ ಮಾಡ್ತದ ಹೆಲ್ಪ್ ಮಾಡುತ್ತ ಅಂತ ಹೇಳಿ. ಈಗ ಒಂದು ಪ್ರೋಗ್ರಾಮಿಂಗ್ ನಾವು ಇದೇ ರೀತಿಯೊಳಗೆ ಮಾಡ್ಬೇಕಂತ ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಅದ್ರ ಪ್ರಕಾರ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ನಾವ್ ಏನು ಪ್ಲಾನೇ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಇದನ್ನ ಹಂಗ್ ಮಾಡಿದ್ರೆ ಏನಾಗುತ್ತೋ, ಈ ತರ ಮಾಡಿದ್ರೆ ಏನಾಗುತ್ತೋ ಅಂತ ಹೇಳಿ ಡಿಸ್ಕಸ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯಾವಕಾಶ ಹೋಗುತ್ತೆ. ಜೊತೆಗೆ ನಾವು ಒಂದ್ ಅನ್ಕೊಂಡಿರುವಂತದ್ದು ಆ ರೀತಿ ಮಾಡಿದಾಗ ಸಕ್ಸಸ್ಫುಲ್ ಆಗಿಲ್ಲ, ಮತ್ತೊಂದ್ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಸಮಯನೂ ಹೋಗುತ್ತೆ, ಹಣನೂ ಖರ್ಚಾಗುತ್ತೆ. ಆ ರೀತಿ ಆಗ್ಬಾರ್ದು ಅಂದ್ರೆ ನಾವು ಪರ್ಟಿಕ್ಯುಲರ್ ಒಂದ್ ನಿರ್ದಿಷ್ಟ ಕೆಲಸವನ್ನು ಹಿಂಗೆ ಮಾಡ್ಬೇಕು, ಇವಾಗೇ ಮಾಡ್ಬೇಕಂತ ಮೊದ್ಲೇ ನಿರ್ಧಾರ ಮಾಡೋದ್ರಿಂದ ಆದಷ್ಟು ನಾವು ವೇಸ್ಟ್ ಆಗ್ತಕ್ಕಂಥ ಸಮಯವನ್ನಿರ್ಬೋದು ಅಥವಾ ಶ್ರಮವನ್ನ ಎರಡೂ ಏನು ಅಂದ್ರೆ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಆಗೈತೆ ಅಂತೇಳಿ. ಆ ಕಾರಣಕ್ಕೆ ಪ್ಲಾನಿಂಗ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಇನ್ನು ಫೋರ್ತ್ ಒಂದು ಯೋಜಿಸುವಿಕೆಯು ಹೊಸ ಆವಿಷ್ಕಾರದ ಕಲ್ಪನೆಗಳನ್ನ ಉತ್ತೇಜಿಸುತ್ತದೆ ಅಂತ ಹೇಳಿ. ಪ್ಲಾನಿಂಗ್ ಪ್ರಮೋಟ್ ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳಿ. ಪ್ಲಾನ್ ಮಾಡೋ ಟೈಮ್ನಾಗ ಏನಾಗುತ್ತೆ ಅಂದ್ರ ನಾವೊಂದು ಯಾವ್ದೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ಲಾನ್ ಮಾಡ್ತಾ ಇರ್ತೀವಿ, ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಪ್ಲಾನ್ ಮಾಡ್ತಾ ಇರ್ಬೋದು, ಅಥವಾ ಯಾವ್ದೋ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಪ್ಲಾನ್ ಮಾಡ್ತಾ ಇರ್ಬೋದು. ಮಾಡೋ ಟೈಮ್ನಾಗ ಆಲೋಚನೆ ಮಾಡ್ತಾ ಮಾಡ್ತಾ ವ್ಯಕ್ತಿ ಒಳಗೆ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಐಡಿಯಾಗಳು ಬರ್ತಾವ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅನ್ ಐಡಿಯಾ ಕ್ಯಾನ್ ಚೇಂಜ್ ದ ಲೈಫ್ ಅಂತ ಹೇಳಿ. ಒಂದ್ ಐಡಿಯಾ ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಒಳ್ಳೆ ಐಡಿಯಾ ಇತ್ತು ಅಂತಂದ್ರ ಅದು ಒಂದು ಕಂಪನಿಯ ಭವಿಷ್ಯವನ್ನು ಕೂಡ ಬದಲಾಯಿಸುವಂತ ಒಂದು ತಾಕತ್ತು ಒಂದು ಐಡಿಯಾಕ್ ಇರುತ್ತೆ. ಆ ಐಡಿಯಾ ಬರ್ಲಕ್ ಮೂಲ ಕಾರಣನೇ ಯೋಜಿಸುವಿಕೆ ಅಂತ ಹೇಳಿ. ಅಂದ್ರೆ ನಾವು ಪ್ಲಾನ್ ಮಾಡೋ ಟೈಮ್ನಾಗ ನಮ್ಗ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ
ಹೊಸ ಹೊಸ ಆಲೋಚನೆಗಳೇನಾಗ್ತಾವ ಅಂತಂದ್ರೆ ಬರ್ತಾವು. ಅದು ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಯೋಜಿಸುವಿಕೆ ಮಾಡೋದ್ರಿಂದ ಹೊಸ ಆವಿಷ್ಕಾರದ ಕಲ್ಪನೆಗಳಿಗೆ ಹೊಸ ಹೊಸ ಇನೋವೇಟಿವ್ ಐಡಿಯಾಸ್ ಗಳು ಬರ್ಲಿಕ್ಕೆ ದಾರಿ ಮಾಡ್ಕೊಡ್ತದೆ ಅಂತೇಳಿ ಆ ಕಾರಣಕ್ಕೂ ಯೋಜಿಸುವಿಕೆ ಇಂಪಾರ್ಟೆಂಟ್ ಅಂತ. ಇನ್ನು ನೆಕ್ಸ್ಟ್ ಯಾವುದು ಅಂದ್ರೆ ಯೋಜಿಸುವಿಕೆ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅನುವು ಮಾಡಿಕೊಡುತ್ತದೆ ಅಂತ. ಪ್ಲಾನಿಂಗ್ ಫೆಸಿಲಿಟೇಟ್ ಡಿಸಿಷನ್ ಮೇಕಿಂಗ್ ಅಂತ. ನಾವೊಂದು ಯೋಜನೆಯನ್ನ ಆಲ್ರೆಡಿ ತಯಾರು ಮಾಡಿರೋದ್ರಿಂದ ನಾವು ಭವಿಷ್ಯದಲ್ಲಿ ಕೆಲಸ ಮಾಡೋ ಟೈಮ್ ನೊಳಗ ಆ ಯೋಜನೆ ಪ್ರಕಾರ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಏನಾಗದ ಅಂದ್ರ ಸಾಧ್ಯ ಆಗುತ್ತೆ ಅಂತ ಹೇಳಿ. ಈಗ ಪರ್ಟಿಕ್ಯುಲರ್ ಆಗಿ 1 ಮಂತ್ ಒಳಗೆ ಇಷ್ಟೇ ಕೆಲಸ ಆಗ್ಬೇಕಂತ ಮೊದಲೇ ಪ್ಲಾನ್ ಮಾಡಿ ಇಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕೆಲಸಗಳನ್ನ ಮಾಡೋ ಟೈಮ್ ಒಳಗ ವರ್ಕರ್ಸ್ ಗೆ ಮ್ಯಾನೇಜರ್ಸ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ನೀವು ವಿತಿನ್ 1 ಮಂತ್ ಒಳಗೆ ಈ ಒಂದ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು, ಅಥವಾ ವಿತಿನ್ 3 ಮಂತ್ಸ್ ಒಳಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು, ವಿತಿನ್ 1 ಇಯರ್ ಒಳಗೆ ಈ ವರ್ಕ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಪ್ರಕಾರ ಅವ್ರಿಗೆ ಡೈರೆಕ್ಷನ್ ಕೊಡ್ಲಕ್ಕ, ಅಥವಾ ಇಂತಿಷ್ಟು ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಇಷ್ಟೇ ರಾ ಮೆಟೀರಿಯಲ್ ಬೇಕಾಗ್ತಾವ ಅಂತ ನಿರ್ಧಾರ ತಗೊಳಕ ನಮಗ್ ಪ್ಲಾನಿಂಗ್ ಏನಾಗುತ್ತೆ ಯೋಜಿಸುವಿಕೆ ಹೆಲ್ಪ್ ಆಗೈತೆ ಅಂತ ಹೇಳಿ. ಇಂತಿಷ್ಟು ವಸ್ತುಗಳನ್ನ ತಯಾರು ಮಾಡ್ಬೇಕಂತ ನಿರ್ಧಾರ ಆಲ್ರೆಡಿ ಪ್ಲಾನ್ ಮಾಡಿರೋದ್ರಿಂದ ಆ ಪ್ಲಾನ್ ಪ್ರಕಾರ ಇದಕ್ಕೆ ರಾ ಮೆಟೀರಿಯಲ್ಸ್ ಎಷ್ಟು ಬೇಕು, ಆಮೇಲೆ ಲೇಬರ್ಸ್ ಎಷ್ಟು ಬೇಕಾಗ್ತಾರ, ಅಥವಾ ಎನರ್ಜಿ ಎಷ್ಟು ಬೇಕು, ಪವರ್ ಎಷ್ಟು ಬೇಕು, ಆ ಪ್ಲಾನಿಂಗ್ ಬೇಸ್ ಮೇಲೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ನಮ್ಗೆ ಎಲ್ಲಾ ಒಂದು ನಿರ್ಧಾರ ತಗೊಳ್ಳೋಕ್ ಬಿಸ್ನೆಸ್ ಸಂಬಂಧಪಟ್ಟಂಗ ನಮ್ಗೆ ಯೋಜಿಸುವಿಕೆ ಸಹಾಯ ಮಾಡ್ತದೆ ಅಂತೇಳಿ. ಸೊ ದಟ್ ಇಸ್ ಆಲ್ ಅಬೌಟ್ 5th ಪಾಯಿಂಟ್. ಅಂಡ್ ಕಮ್ ಟು ದ ಲಾಸ್ಟ್ ಒನ್, ಯೋಜಿಸುವಿಕೆ ನಿಯಂತ್ರಿಸುವುದಕ್ಕಾಗಿ ಶಿಸ್ತುಗಳನ್ನ ಸ್ಥಾಪಿಸುತ್ತದೆ ಅಂತ ಹೇಳಿ. ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಏನ್ ಶಿಷ್ಟ ಅಂತಂದ್ರೆ ಏನು ಅಂದ್ರೆ ಒಂದು ಯೋಜನೆ ತಯಾರು ಮಾಡೋ ಹೊತ್ನಾಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡ್ತಾರೆ ಯಾವುದೇ ಒಂದ್ ಕೆಲ್ಸಕ್ಕೂ. ಒಂದ್ ದಿನಕ್ಕೆ ಇಷ್ಟೇ ಕೆಲಸ ಆಗ್ಬೇಕು, ಅಥವಾ ಒಂದು ತಿಂಗಳಿಗೆ ಇಷ್ಟೇ ಕೆಲಸ ಆಗ್ಬೇಕು, ಒಂದ್ ವರ್ಷಕ್ಕಿಂತ ಇಷ್ಟೇ ಕೆಲಸ ಆಗ್ಬೇಕು ಅಂತೇಳಿ ಒಂದು ಇಂತಿಷ್ಟೇ ಆಗ್ಬೇಕು ಅಂತ ಏನ್ ಫಿಕ್ಸ್ ಮಾಡಿರ್ತಾರಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಅಥವಾ ಶಿಷ್ಟ ಅಂತ ಕರಿತೀವಿ. ಈಗ ಮಕ್ಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು 80 ಮಾರ್ಕ್ಸ್ 100 ಮಾರ್ಕ್ಸ್ ಎಕ್ಸಾಮ್ ತಗೋತೀವಿ. ಎಕ್ಸಾಮ್ ತಗೊಂಡು ಈಗ 80 ಮಾರ್ಕ್ಸ್ ಗೆ ಮಿನಿಮಮ್ ನಾವು 24 ಮಾರ್ಕ್ಸ್ ತಗೋಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಇರ್ತದೆ. ಯಾರು 24 ಅಬೌವ್ ತಗೋತಾರ ಅವ್ರೆಲ್ಲ ಪಾಸ್ ಆಗ್ತಾರೆ, 24 ಬಿಲೋ ಯಾರು ತಗೋತಾರ ಅವ್ರು ಫೇಲ್ ಆಗ್ತಾರ ಅಂತ. ಈಗ ನಾರ್ಮಲಿ ನಾವು ಟೆಸ್ಟ್ ಗಳನ್ನ ತಗೊಳ್ಳೋ ಟೈಮ್ನಾಗ ಅವ್ರು ಫೇಲ್ ಆದ್ರಪ್ಪ ಸ್ಟೂಡೆಂಟ್ಸ್ ಅಂತ ಮತ್ ನಾವ್ ಅವ್ರಿಗೆ ಏನ್ ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಲಕ್ ಶುರು ಮಾಡ್ತೀವಿ. ಅವ್ರನ್ನ ತಿದ್ಲಕ್ಕ ಅಥವಾ ಅವ್ರನ್ನ ಇಂಪ್ರೂವೈಸೇಷನ್ ಮಾಡ್ಲಕ್ ಏನ್ ಮಾಡ್ಬೇಕು ಅಂತ ಮತ್ತೆ ಹೊಸ ಪ್ಲಾನ್ ಗಳನ್ನ ಮಾಡಕ್ ಹೋಗ್ತೀವಿ ನಾವು. ಅದೇ ಟೈಪ್ ಬಿಸ್ನೆಸ್ ಒಳಗೂ ಕೂಡ ಅಷ್ಟೇ, ನಾವ್ ಒಂದು ಕಂಟ್ರೋಲ್ ಮಾಡ್ಬೇಕಪ್ಪ ಎಂಪ್ಲಾಯೀಸ್ ಅನ್ನ ಅಂತಂದ್ರ ನಮ್ಗ ಯಾವ ರೀತಿ ಕೆಲಸ ಆಗಿರ್ಬೇಕು ಅಥವಾ ಎಷ್ಟ್ ಆಗಿರ್ಬೇಕು ಅನ್ನೋದು ಮೊದ್ಲೇ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಡಿಸೈಡ್ ಮಾಡಿದಾಗ ಅವರು ಆ ಯೋಜನೆ ಪ್ರಕಾರ ಕೆಲಸ ಮಾಡ್ತಾ ಇದ್ರು ಅಂತಂದ್ರ ದೇರ್ ಇಸ್ ನೋ ಪ್ರಾಬ್ಲಮ್, ಏನು ಸಮಸ್ಯೆ ಇರಲ್ಲ. ಇನ್ ಕೇಸ್ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರ ಅವ್ರಿಗೆ ಯೋಜನೆಯನ್ನ ತೋರಿಸಿ ಇಷ್ಟ ನಮ್ ಪ್ಲಾನ್ ಇತ್ತು, ನೀವು ಅದ್ರ ಪ್ರಕಾರ ಇಷ್ಟ ಮಾಡಿರಿ ಇಷ್ಟ ಮಾಡಿಲ್ಲ ಅಂತೇಳಿ ಅವ್ರು ನಾವು ಕಂಟ್ರೋಲ್ ಮಾಡ್ಲಕ್ ಏನಾಗುತ್ತೆ ಅಂದ್ರ ಯೋಜಿಸುವಿಕೆ ನಮ್ಗ ಹೆಲ್ಪ್ಫುಲ್ ಆಕೈತಿ ಅಂತೇಳಿ. ಈ ಎಲ್ಲಾ ಕಾರಣದಿಂದ ಏನು ಅಂತಂದ್ರ ಯೋಜಿಸುವಿಕೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಒಂದು ಒಳ್ಳೆ ಯೋಜನೆ ತಯಾರು ಮಾಡಿದ್ರು ಅಂತಂದ್ರ ಡೆಫಿನೆಟ್ಲಿ ಅದ್ರಲ್ಲಿ ಒಂದು 50% ಕೆಲಸ ಆದಂಗೆ ಇರುತ್ತೆ. ಆ ಕಾರಣಕ್ಕೆ ವಿ ಹ್ಯಾವ್ ಟು ಪ್ರಿಪೇರ್ ದ ಗುಡ್ ಪ್ಲಾನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.